ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಕಿರಾಣಿ ಶಾಪ್ ಓಪನ್. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಕಿರಾಣಿ ಅಂಗಡಿ ಆರಂಭ. ಹತ್ತಿಕುಣಿ ಗ್ರಾಮದಲ್ಲಿ ಶಾಪ್ ಓಪನ್ ಮಾಡಿದ ಮುಮ್ತಾಜ್ ಬೇಗಂ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿನ ಮಹಿಳೆ ಬಿಸಿಲಿನಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ಮಹಿಳೆ. ಗೃಹಲಕ್ಷ್ಮಿ ಯೋಜನೆ ಹಣ ಖರ್ಚು ಮಾಡದೆ ಹಣ ಸಂಗ್ರಹ. ಗೃಹಿಣಿಯರ ಸಬಲೀಕರಣಕ್ಕೆ ಆರ್ಥಿಕ ನೆರವು ಆದ ಹಣ. ಇಲ್ಲಿಯವರೆಗೆ 42,000 ರೂಪಾಯಿಗಳ ಸಂಗ್ರಹ. ಮಹಿಳೆ ಸ್ವಾವಲಂಬಿ ಬದುಕಿಗೆ ನೆರವಾದ ಗೃಹಲಕ್ಷ್ಮಿ ಹಣ. ರಾಜ್ಯ ಸರ್ಕಾರದ ಯೋಜನೆ ಹಣದಿಂದ ಸದುಪಯೋಗ ಪಡೆದ ಮಹಿಳೆ. ಸಿಎಂ ಸಿದ್ದರಾಮಯ್ಯಗೆ ಧನ್ಯವಾದ ಸಲ್ಲಿಸಿದ ಮಹಿಳೆ. ನಮ್ಮ ರೊಕ್ಕ ಜಮಾ ಆಗಿದ್ವಿ ರೀ, ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಬಿಟ್ಟು ಈಗ ರೊಕ್ಕ ಜಮಾ ಆಗ್ಯಾವ. ಗೃಹಲಕ್ಷ್ಮಿ ರೊಕ್ಕ ಹಂಗೆ ಇಟ್ಟಿದ್ದೀವಿ. ಅದನ್ನು ನಾವು ಬಿಸಿಲಿಗೆ ಯಾಕೆ ಹೋಗ್ಬೇಕಂತ ಅಂಗಡಿ ಇಟ್ಕೊಂಡು ಕುಂತೀವಿ ರೀ. ಅದಕ್ಕೆ ನಿಮ್ಮದು ಟ್ಯಾಂಕು ಅಂತೀವಿ ರೀ, ಚಂದ ಮಾಡಿರಿ ಬರ್ತಾವ್ರಿ. ಅವು ರೊಕ್ಕ ಹಂಗೆ ಜಮಾಸಿ ಇಟ್ಟಿವ್ರಿ. 45,000 ಬಂದವ. ಅದಕ್ಕೆ ನಾವು ಅಂಗಡಿ ತೆಗ್ಕೊಂಡು ಕುಂತೀವ್ರಿ ಆರಾಮ. ಸ್ವಲ್ಪ ಬಿಸಿಲಿಗೆ ಆಗಲ್ಲ, ಅದಕ್ಕೆ ಸ್ವಲ್ಪ ಅಂಗಡಿ ನಡೆಸ್ಲಾಕತ್ತೀವ್ರಿ. ಅವು ರೊಕ್ಕ ಬಂದು ಅಂಕಲ್ ಆಗ್ಯಾವ್ರಿ, ಚಲೋ ಆಗ್ಯದ. ಜಮಾಸಿ ಹಂಗೆ ಇಟ್ಟಿವಿ. ಅವ್ರಿಗೆ ಟ್ಯಾನ್ಸು ಅಂತೀವ್ರಿ. ಅಂಕಲ್ ಆಗ್ಯದ್ರಿ, ಅಂಕಲ್ ಆಗ್ಯದ. ಅಂಕಲ್ ಆಗ್ಯದ. ಈಗ ಕಿರಾಣಿ ದುಕಾನ್ ನಡೆಸ್ಲತ್ತೀರಿ, ಹೇಳ್ರಿ. ಈಗ ಗೃಹಲಕ್ಷ್ಮಿ ರೊಕ್ಕ ಸದುಪಯೋಗ ಆಗ್ಯದ. ಹಾಂ, ನಿಮ್ಮ ತಾಯರಲ್ಲ? ಹಾಂ, ನಮ್ಮ ಚಿಕ್ಕಮ್ಮವ್ರು ಸರ್ ಮೊದಲು ಕೂಲಿ ಕೆಲಸ ಮಾಡ್ತೀರಿ ಸರ್. ಅವರು ಹೊಲಕ್ಕೆ ಹೋಗಿ ಬಿಸಿಲಾಗಿ ದುಡಿತೀರಿ ಸರ್. ಅವರು ದುಡಿದು ದುಡ್ಡಿನಲ್ಲಿ ಜೀವನ ಮಾಡಿ ಕೇಸಿ ಈ ಗೃಹಲಕ್ಷ್ಮಿ ಬಂದ ರೊಕ್ಕಗಳು ಹಂಗೆ ಇಟ್ಟರು ಸರ್. ಅವರು ಹಂಗೆ ಇಟ್ಟು ಒಂದು ಅನುಕೂಲ ಅಂತೇಳಿ ಕೇಸಿ ಒಂದು ಅಂಗಡಿ ತಗೊಂಡು ಕೊಡ್ತೀನಿ, ಈಗ ನಮ್ಗೆ ದುಡಿಯೋಕ್ಕಾಗಲ್ಲ ಅಂತೇಳಿ ಆ ದುಡ್ಡು ಅವರೇ ಆ ದುಡ್ಡನ್ನು ಅಂಗಡಿ ಓಪನ್ ಮಾಡಿ ಕೊಡ್ರಿ ನಮ್ಗೆ ಅಂತೇಳಿ ಆ ದುಡ್ಡಿನಲ್ಲಿ ಅಂಗಡಿ ಓಪನ್ ಮಾಡಿ ಕೊಟ್ಟಿವಿ ಸರ್. ಅವ್ರು ಅದ್ರ ಮೇಲೆ ಜೀವನ ಮಾಡ್ಕೊಂಡು ಹೋಗ್ತಾರೆ ಸರ್. ಈಗ ಅಂದ್ರೆ ಗೃಹಲಕ್ಷ್ಮಿ ರೊಕ್ಕ ಸದುಪಯೋಗ ತೊಗೊಂಡ್ರಿ ಅನುಕೂಲ ಆಗ್ಯದ. ಹಾಂ, ತೊಗೊಂಡಿವಿ ಸರ್. ಈಗ ಅಂಗಡಿ ದುಕಾನ್ ತೆಗ್ದಾರೆ. ನಿಮ್ಮ ಹೆಸರೇ? ಉದಾನ್ ಸಾಬ್ ಅಂತ.